ಹಾಯ್ ಫ್ರೆಂಡ್ಸ್ ತಂಗಾಟಿ ಸ್ವಾಗತ. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಏನು ತಿಳ್ಕೊಳ್ಳೋಣ ಫ್ರೆಂಡ್ಸ್, ಒಂದು ಫೋಟೋ ಏನು ನಮ್ಮ ವಿಡಿಯೋಕ್ಕೆ ಏನು ಯೂಸ್ ಮಾಡ್ತಲ್ಲ, ವಿ ಪ್ಲೇಯರ್ ಡಿ ಜೆ ಮಿಕ್ಸಿಂಗ್ ವಿಡಿಯೋಸ್ಗಳು ಯಾವ ರೀತಿ ಯೂಸ್ ಮಾಡ್ತಾರೋ ಆ ಫೋಟೋಸ್ಗಳು ಬ್ಯಾಕ್ಗ್ರೌಂಡ್ ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಫ್ರೆಂಡ್ಸ್, ಗೊತ್ತಾಯ್ತಾ? ಬ್ಯಾಕ್ಗ್ರೌಂಡ್ ಯಾವ ರೀತಿ ರಿಮೂವ್ ಮಾಡ್ಕೋಬೇಕು, ಎಚ್ ಡಿ ಕ್ವಾಲಿಟಿಲಿ ಯಾವ ರೀತಿ ಫೋಟೋ ಎಚ್ ಡಿ ಇರ್ತಾವೆ ಅದೇ ರೀತಿಯೇ ಎಚ್ ಡಿ ಕ್ವಾಲಿಟಿ ಇಲ್ಲಿ ಯಾವ ರೀತಿ ನಾವು ಬ್ಯಾಕ್ಗ್ರೌಂಡ್ ಕಟ್ ಮಾಡಿ ತಗೊಳ್ಬೇಕು ಅನ್ನೋದು ಯಾವ ಅಪ್ಲಿಕೇಶನ್ದಲ್ಲಿ ಅದಕ್ಕೆ ಫೋಟೋ ಕಟ್ ಮಾಡಿದ್ದು ಅದಕ್ಕೆ ಯೂಸ್ ಆಗೈತೆ ಅಂತ ನಾನು ಎಲ್ಲ ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ. ಮಿಸ್ಟೇಕ್ ಮಾಡ್ಕೋಬಿಡಿ ಫ್ರೆಂಡ್ಸ. ಖಂಡಿತವಾಗಿ ಫುಲ್ ವೀಡಿಯೋಸನ್ನು ನೋಡ್ಕೊಂಡ್ರೆ ಖಂಡಿತವಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಆಯ್ತಲ್ಲ, ಬನ್ನಿ ಡೆಮೋ ನೋಡ್ಕೊಂಡ್ರೆ ಫ್ರೆಂಡ್ಸ. ತಮ್ಮಲ್ಲಿ ಆಲ್ರೆಡಿ ನಾನು ತೋರಿಸ್ತೀನಿ ನೋಡ್ಕೊಂಡು ಡೆಮೋ ಯಾವ ರೀತಿ ಅಂತೇಳಿ ನೋಡ್ಕೊಳ್ಳಿ. ನಾನು ಪರ್ಸನಲ್ ಫೋಟೋ ಒಂದು ಬ್ಯಾಕ್ಗ್ರೌಂಡ್ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ನೀಟಾಗಿ ಒಂದು ಇದು ಬಾಳು ಬೆಳಗೊಂಡಿದ್ದು ಇದು ಅಣ್ಣನು ಎರಡು ಅಣ್ಣನು ಫೋಟೋ ಬ್ಯಾಕ್ಗ್ರೌಂಡ್ ತೆಗೆದೇನೆ. ಈ ರೀತಿ ಎಚ್ ಡಿ ಕ್ವಾಲಿಟಿಲಿ ಅವು ಯಾವ ರೀತಿ ಎಚ್ ಡಿ ಇರ್ತಾವೆ ಅದೇ ರೀತಿಯೇ ಎಚ್ ಡಿ ಕ್ವಾಲಿಟಿಲಿ ಬರ್ತಾವೆ, ಗೊತ್ತೈತೆ ಫ್ರೆಂಡ್ಸ. ನಮಗೆ ಬೇಕಾದರೆ ಇಲ್ಲಿ ಸ್ವಲ್ಪ ಇದೈತೆ ನೋಡ್ಕೊಳ್ಳಿ, ಇನ್ನು ಬೇಕಾದ್ರೆ ಅಳ್ಕಿಸ್ಕೋಬೋದು, ಬೇಡದ್ರೆ ಬಿಡ್ಬೋದು. ಅಲ್ಲಿ ಹೋಗಿ ಅಡ್ಜಸ್ಟ್ ಮಾಡಿದ್ಕೊಂಡು ಬೇರೆದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಆಕೈತೆ, ಪರವಾಗಿಲ್ಲ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ, ಫೋಟೋಸ್ ಅನ್ನೋದು ಈ ಎಚ್ ಡಿ ಕ್ವಾಲಿಟಿಲಿ ಫೋಟೋಸ್ ಇದ್ದೈತಿ. ಒಂದು ಸ್ವಲ್ಪ ಬ್ಲರ್ನ್ ಐತಿ, ಎಡಿಟ್ ಮಾಡಿದ ಫೋಟೋ ಇದು. ಒಂಚೂರು ಏನು ಪ್ರಾಬ್ಲಮ್ ಇಲ್ಲ, ಫುಲ್ ನೀಟಾಗಿ ಕಟ್ ಐತೆ ಫ್ರೆಂಡ್ಸ. ಇದು ಫುಲ್ ಸೈಜ್ ಬಂದೈತಿ, ಇದು 4.5 ಸೈಜ್ ಇತ್ತು, ಬಟ್ ಫುಲ್ ಸೈಜ್ ಬಂದೈತಿ. ಅದು ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಇಲ್ಲೊಂದು ಫೋಟೋ ಐತಿ, ಯಾವ್ದು ಯಾವ ರೀತಿ ಎಚ್ ಡಿ ಕ್ವಾಲಿಟಿ ಇತ್ತು ಅದೇ ರೀತಿನ ಬಂದೈತಿ. ಇಲ್ಲಿ ಫೋರ ನೋಡ್ಕೊಳ್ಳಿ ಫ್ರೆಂಡ್ಸ, ಫುಲ್ ಎಚ್ ಡಿ ಕ್ವಾಲಿಟಿ ಇತ್ತಂಥದ್ದು. ಇಲ್ಲೊಂದು ಐತೆ ಫ್ರೆಂಡ್ಸ, ಅದು ಎಚ್ ಡಿ ಕ್ವಾಲಿಟಿ ಇತ್ತು, ಯಾವ ರೀತಿ ಐತೆ ಅದೇ ರೀತಿನ ಬಂದೈತಿ. ಖಂಡಿತವಾಗಿ ನೀವು ಕ್ರೋಮ್ನಲ್ಲಿ ಅಲ್ಲೆಲ್ಲಿ ವೆಬ್ಸೈಟ್ಗೆ ಹೋಗಿ ಅಲ್ಲೆಲ್ಲಿ ಕಟ್ ಮಾಡ್ಕೊತೀರಿ ಫ್ರೆಂಡ್ಸ್. ಅದ್ರ ಖಂಡಿತವಾಗಿ ಈ ರೀತಿ ಎಚ್ ಡಿ ಕ್ವಾಲಿಟಿಯಲ್ಲೇ ಉಳಿದು ಬರೋದಿಲ್ಲ, ಅವು ಫುಲ್ ಬ್ಲರ್ನಾಗಿ ಹೊಡೆದು ಬರ್ತಾವೆ. ಆ ರೀತಿ ನೀವು ಬಳಸ್ಕೊಂಡು ಎಡಿಟ್ ಮಾಡ್ತೀರಿ ಫ್ರೆಂಡ್ಸ್. ಇದನ್ನು ನೋಡ್ಕೊಂಡು ಟಿಪ್ಸ್ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಖಂಡಿತವಾಗಿ ಅರ್ಥ ಆಗೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಫುಲ್ ನೀಟಾಗಿದ್ದಂಥ ಫೋಟೋಸದ್ದು ಯಾವ ರೀತಿ ಕಟ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂಚೂರಲ್ಲಿ ಎಲ್ಲರೂ ಬ್ಲರ್ನ ಎಲ್ಲರೂ ಇದೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಲ್ಲರೂ ಉಳ್ದೈತಿ, ಬಾಕಿ ಏನು ಉಳಿದಿಲ್ಲ. ಅಂದರೆ ಫೋಟೋ ತೊಳೆದು ಎಚ್ ಡಿ ಕ್ವಾಲಿಟಿಯಲ್ಲಿ ನಾವು ಎಡಿಟ್ ಮಾಡಿದಂಥ ಫೋಟೋಸ್ ಓದೈತಿ. ಅದಕ್ಕೋಸ್ಕರ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ಎಚ್ ಡಿ ಕ್ವಾಲಿಟಿಯಲ್ಲಿ ಓದೈತಿ ಗೊತ್ತಾಯ್ತು ಫ್ರೆಂಡ್ಸ್. ಎಷ್ಟು ನೋಡ್ರಿ ನಿಮ್ಗೆ ಅರ್ಥದಂಗೆ ಫೋಟೋ ಯಾವ ರೀತಿ ಎಚ್ ಡಿ ಕ್ವಾಲಿಟಿ ಇದೆ ಅದೇ ರೀತಿಯೇ ಇಲ್ಲಿ ಎಚ್ ಡಿ ಕ್ವಾಲಿಟಿಯಲ್ಲಿ ನಾವು ಉಳಿದೈತಿ ಫ್ರೆಂಡ್ಸ್, ಗೊತ್ತಾಯ್ತಾ? ನೋಡ್ಕೊಳ್ಳಿ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಕಟ್ ಐತೆ ನೋಡ್ಕೊಳ್ಳಿ, ಹಿಂದಿನ ಬ್ಯಾಕ್ಗ್ರೌಂಡ್ ಬಿಡಿದಾಕೈತಿ ನೋಡ್ಕೊಳ್ಳಿ. ಫೋಟೋ ಹಿಂದಿನ ಬ್ಯಾಕ್ಗ್ರೌಂಡ್ ಬಿಡಿದು ಕರೀದು ನೋಡ್ಕೊಳ್ಳಿ, ಕಟ್ ಐತಲ್ಲ, ಅದು ನಿಮ್ಗೆ ಅರ್ಥದಂಗೆ ಐತೆ ಫ್ರೆಂಡ್ಸ್. ಖಂಡಿತವಾಗಿ ಫುಲ್ ವೀಡಿಯೋಸನ್ನು ನೋಡ್ಕೊಂಡ್ರೆ ಈ ರೀತಿ ಎಲ್ಲ ನಾವು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ವೀಡಿಯೋಸನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ನಿಮಗೆ ಯಾವ ನಿಮ್ಮ ಫ್ರೆಂಡ್ಸ್ಗೂ ಯಾವ ರೀತಿ ಎಡಿಟ್ ಮಾಡೋದಂತೆ ಅದ್ರದ್ದು ಏನಾದ್ರು ಕೇಳಿ ಅಂದರೆ ನನ್ನ ಚಾನಲನ್ನು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಆ ಶೇರ್ ಮಾಡೋದಂತ ನಮಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಖಂಡಿತವಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಯ್ತಲ್ಲ. ನಿಮಗೆ ಇಷ್ಟ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಇಷ್ಟ ಇದ್ದರೆ ಫ್ರೆಂಡ್ಸ್, ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಯ್ತಲ್ಲ. ಬನ್ನಿ ಡೆಮೋ ನೋಡ್ಕೊಂಡು ಎಲ್ಲ ಆಯಿತು ಫ್ರೆಂಡ್ಸ್. ಈಗ ಏನು ಮಾಡ್ಕೊಳ್ಬೇಕು, ಪಿಕ್ಸಾರ್ಟ್ ಅಪ್ಲಿಕೇಶನ್ ಅನ್ನೋದು ಬೇಕಾಗ್ತದೆ ಫ್ರೆಂಡ್ಸ್. ಪಿಕ್ಸಾರ್ಟು ಯಾವ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಮಾಡ್ತೈತೆ ಅಂತ ನೋಡ್ಕೊಂಡು ಫ್ರೆಂಡ್ಸ್, ಯಾವ ರೀತಿ ಆನಂತರ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ವರ್ಕ್ ಮಾಡೋದು ಅಂತ ನೋಡ್ಕೊಂಡು ಫ್ರೆಂಡ್ಸ್, ಅದು ಯಾವ ರೀತಿ ವರ್ಕ್ ಮಾಡ್ಕೊಂಡು ಯಾವ ರೀತಿ ಎಡಿಟ್ ಮಾಡ್ತೈತೆ ಎಲ್ಲ ನೀಟಾಗಿ ತಿಳ್ಕೊಂಡು ಫ್ರೆಂಡ್ಸ್. ಒಂದು ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೋತೀನಿ ನಾನು. ಓಪನ್ ಡಾಟಾ ಅನ್ನೋದು ಚಾಲು ಇಟ್ಕೊಳ್ಳಿ, ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ತೈತಿ. ಡಾಟಾ ಚಾಲು ಇಟ್ಕೊಳ್ಳಿ, ಡಾಟಾ ಚಾಲು ಇಟ್ಕೊಂಡ್ರೆ ಎಲ್ಲ ವರ್ಕ್ ಆಗ್ತೈತೆ ಫ್ರೆಂಡ್ಸ್. ನೋಡ್ಕೊಂಡು ಈ ರೀತಿ ನೋಡಿ, ಈ ರೀತಿ ಓಪನ್ ಆಗ್ತೈತೆ. ಫಸ್ಟಿಗೆ 5G ಸೆಟ್ದಲ್ಲಿ ಒಂದು ಸ್ವಲ್ಪ ಇದು ಕೆಲವು ಫೋನ್ದಲ್ಲಿ ವರ್ಕ್ ಆಗೋ ಚಾನ್ಸಸ್ ಇಲ್ಲ. ಎಲ್ಲ 4G ಸೆಟ್ದಲ್ಲಿ ಎಲ್ಲ ಅಪ್ಡೇಟ್ಗಳಾಗಿ ಒಂದು ಪ್ರಾಬ್ಲಮ್ಸ್ ಬರತ್ತವೆ. ಕೆಲವು ಫೋನ್ದಲ್ಲಿ ವರ್ಕ್ ಆಗ್ತೈತಿ, ಕೆಲವು ಫೋನ್ದಲ್ಲಿ ವರ್ಕ್ ಆಗೋದಿಲ್ಲ. ಅಂದರೆ ಕೆಲವು ಫೋನ್ದಲ್ಲಿ ಅಂದರೆ ಖಂಡಿತವಾಗಿ ಎಲ್ಲರದ್ದು ತಕ್ಕಲ್ಲಿ ವರ್ಕ್ ಆಗೋದಿಲ್ಲ ಅಂತಲ್ಲ, ಎಲ್ಲರ ತಂಗಲ್ಲಿ ವರ್ಕ್ ಆಗ್ತೈತಿ. ಬಟ್ ಕೆಲವು ಫೋನ್ದಲ್ಲಿ ಅಷ್ಟೇ ಮಾತ್ರ ವರ್ಕ್ ಆಗೋದಿಲ್ಲ ಇದು ಅಪ್ಲಿಕೇಶನ್. ಒಂದು ಸ್ವಲ್ಪ ನೋಡಿಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಓಲ್ಡ್ ಮೊಬೈಲ್ಗೆ ಹಾಕಿ ನೋಡ್ಕೊಳ್ಳಿ, ಅದರೊಳಗೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಅದು ನಿಮ್ಗೆ ಹೆಲ್ಪ್ ಆಗಿಕೊಟ್ಟಿನಿ. ಈ ರೀತಿ ಓಪನ್ ಆಯಿತು. ಓಪನ್ ಆದ ತಗಡಿ ನೋಡಿ ಸೆಂಟರ್ ನೋಡ್ಕೊಳ್ಳಿ ಫ್ರೆಂಡ್ಸ್. ರೌಂಡ್ ಶೇಪ್ ಒಳಗೆ ಪ್ಲಸ್ ಐತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ್ಕೊಂಡು ಈ ರೀತಿ 6 ಆಪ್ಷನ್ಸ್ ಬರ್ತಾವೆ. 6 ಆಪ್ಷನ್ಸ್ ಅಂದರೆ ಎಡಿಟ್ ಎ ಫೋಟೋ ಅಂತ ಗುಲಾಬಿ ಕಲರ್ ಪಟ್ಟಿ ನೋಡ್ಕೊಳ್ಳಿ ಮೇಲ್ಗಡೆ ಫಸ್ಟ್ನೇದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಯಿತು. ಈ ರೀತಿ ಕ್ಲಿಕ್ ಆದ ನಂತರ ಈ ರೀತಿ ಲೋಡಿಂಗ್ ತೊಗೊಂಡ್ರೆ ನಮ್ಮ ಗ್ಯಾಲರಿಲಿದ್ದಂಥ ಫೋಟೋಸ್ಗಳು ಈ ರೀತಿ ಆಣಕ ಫ್ರೆಂಡ್ಸ್. ಆಣದ್ರ ಏನಕ್ಕೈತಿ, ಆಣದ್ರೆ ಯಾವ ರೀತಿ ಅಂದ್ರೆ ನಮಗೆ ಇಲ್ಲಿ ಫೋಟೋಸ್ಗಳು ನಿಮಗೆ ಸಿಗಲಿಲ್ಲ ಅಂದರೆ ಇಲ್ಲಿ ಎಡಗಡೆ ಸೈಡ್ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಗುಂಡ್ಲೆ ಆಪ್ಷನ್ ಐತೆ ನೋಡ್ಕೊಳ್ಳಿ. ಎಡಗಡೆ ಸೈಡ್ ತರ ಮೇಲ್ಗಡೆ ಮೂಲಿಗೆ ಗುಂಡ್ಲೆ ಆಪ್ಷನ್ ಐತೆ. ಅದ್ರ ಬಾಜುಕದನ್ನ ಏನಾಗೈತಿ RECENT ಅಂತೇಳಿ ಒಂದು ಇಂಗ್ಲೀಷ್ ಅಕ್ಷರದ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಗ್ಲೀಷ್ ಅಕ್ಷರ ಮೇಲೆ ಈ ರೀತಿ ಫೈಲ್ಸ್ ಬರ್ತಾವೆ. ಯಾವ ಫೈಲ್ದಲ್ಲಿ ಅಂತೇಳಿ ಹೋಗಿ ದಡ್ನ ತೊಗೋಬೋದು ಫ್ರೆಂಡ್ಸ್. ಫೋಟೋಸ್ ಅದನ್ನು ಯಾವ ಫೈಲ್ದಾಗ ಅಂತ ದಡ್ನ ಹೋಗಿ ತೊಗೋಬೋದು. ನಾನು ಇಲ್ಲೊಂದು ಫೋಟೋ ಐತಿ, ಒಂದು ಫೋಟೋ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ ನೋಡ್ಕೊಳ್ಳಿ. ಈ ಫೈಲಲ್ಲಿ ತೊಗೊಂಡ್ರೆ ಒಂದು ಫೋಟೋ ಐತೆ, ಆ ಫೈಲಲ್ಲಿ ಕ್ಲಿಕ್ ಮಾಡ್ಕೊಂಡಿನಿ. ಆ ಫೋಟೋ ಅನ್ನೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಫೋಟೋ ಅನ್ನೋದು ಬರ್ತೈತಿ. ಫೋಟೋ ಅನ್ನೋದು ಬಂತು ಈ ರೀತಿ ಬಂದ್ರೆ ನಮ್ಗೆ ಏನಾಗುತ್ತೆ ಫ್ರೆಂಡ್ಸ್, ಸೈಜ್ ಇಟ್ಕೊಂಡು ನಾವು ಕಟ್ ಮಾಡ್ಕೊತೀನಿ ಅಂದ್ರೆ ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತಾರತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರತಗಡೆ ಎಫೆಕ್ಟ್ಗಳು ಏನಲ್ಲ ಇವೆ ಎಫೆಕ್ಟ್ ಒಳಗೂ ಫಸ್ಟ್ನೇಂದ್ರ ಹಿಡ್ಕೊಂಡು ಎರಡನೇದು ಟೂಲ್ಸ್ ಅನ್ನೋದು ಆಪ್ಷನ್, ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇ ಚಿಕ್ಕ ಪೇಜ್ ಅನ್ನೋದು ನೋಡ್ಕೊಳ್ಳಿ. ಕೆಳಗಡೆ ಚಿಕ್ಕ ಪೇಜ್ ಅನ್ನೋದ್ರೆ ಇಲ್ಲಿ ಒಂದೇದು ಏನಿದೆ ಕ್ರಾಪ್ ಅನ್ನೋದು ಒಂದೇದು ಚಿಕ್ಕ ಪೇಜ್ ಒಳಗೆ ಒಂದೇದು ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನೈತಿ ಈ ರೀತಿ ಬರ್ತೈತಿ. ಈ ರೀತಿ ಬಂದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ 3.4 ಸೈಜ್ ಐತಿ. ಈ ರೀತಿ ಸೈಜ್ ಐತಿ. ಇಷ್ಟು ಇಟ್ಕೊಂಡು ಹಾಕೊಂಡು ನೋಡ್ತೈತಿ. ಎಲ್ಲರೂ 4.5 ಸೈಜು ಇದು ಐತಿ. 3 ಸೈಜ್ ಹಾಕೊಂಡು ಆನಂತರ ಬಲಗಡೆ ಸರ್ ರೈಟ್ ಮಾರ್ಕ್ ಐತಿ. ಈ ರೀತಿ ಅದು ಇರ್ತೈತಿ. ಇದೇ ರೀತಿ ಇಟ್ಕೋಬಿಡಿ, ಸರಿಸಿ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಎಲ್ಲ ನಡು ಸೆಂಟರ್ ಇಟ್ಕೊಳ್ಳಿ. ಆನಂತರ ಬಲಗಡೆ ಸೈಡ್ ರೈಟ್ ಮಾರ್ಕ್ ಐತಿ, ತಾರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಒಂದ್ಸಲಿ ಏನೈತಿ ಇನ್ನೇನು ಮಾಡ್ಕೊಳ್ಬೇಕು, ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಯಾವ ರೀತಿ ಕಟ್ ಮಾಡ್ಕೋಬೇಕು ನೋಡ್ಕೊಳ್ಳಿ. ಜೂಮ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಟ್ಟು ಬ್ಲರ್ನ ಆದಂಥ ಫೋಟೋಸ್ ಐತಿ. ಒಂದು ಸ್ವಲ್ಪ ಬ್ಲರ್ನ ಐತಿ, ಎಚ್ ಡಿ ಕ್ವಾಲಿಟಿಲಿ ಐತಿ, ಬಟ್ ಒಂದು ಸ್ವಲ್ಪ ಬ್ಲರ್ನ ಐತಿ ಇಷ್ಟೇ ಕಾರಣ. ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಕಟ್ ಆಕೈತಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಇಲ್ಲಿ ಡಾಟಾ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ ತೋರಿಸ್ತೀನಿ. ಈ ರೀತಿ ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ.
ನೆಟ್ವರ್ಕ್ ಒಂದು ಸ್ವಲ್ಪ ಸ್ಪೀಡ್ದಲ್ಲಿ ಹೋಗಿ ಫ್ರೆಂಡ್ಸ, ಪೂರ ಲೋ ಇದ್ದಲ್ಲಿ ಕುಂದ್ರಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಒಂದು ರೇಂಜಿಗೆ ಇರ್ತೈತಿಲ್ಲ ಅಲ್ಲಿ ಹೋಗಿ ಫ್ರೆಂಡ್ಸ. ನಂದು ನೆಟ್ವರ್ಕ್ ಹೋಗಿದೆ, ಬಟ್ ನಿಮ್ಗೆ ಹೇಳತ್ತಾ ಇದ್ದೀನಿ, ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿ ತಾರತಾಗಿ ನೋಡ್ಕೊ ಫ್ರೆಂಡ್ಸ್, ಎಫೆಕ್ಟ್ ಉಳ್ದವು. ಆ ಫಸ್ಟ್ನೇ ಎಫೆಕ್ಟ್ ಬಿಟ್ಟು ಏನಕ್ಕೈತೆ ಫ್ರೆಂಡ್ಸ್, ಫಸ್ಟ್ನೇ ಎಫೆಕ್ಟ್ ಹಿಡ್ಕೊಂಡ್ರೆ ಏನಕ್ಕೈತೆ, 5ನೇದು ಏನೈತೆ ಫ್ರೆಂಡ್ಸು, ರೆಮೋ ಬೀಚ್ ಅನ್ನೋದು 5ನೇದು ಏನೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸಲ ಕ್ಲಿಕ್ ಮಾಡಿಬಿಟ್ರೆ ಈ ರೀತಿ ಮೊಬೈಲ್ ಡಾಟಾ ಅನ್ನಿದ್ರೆ ಈ ರೀತಿ ಲೋಡಿಂಗ್ ತೊಗೋತೈತೆ ಫ್ರೆಂಡ್ಸ. ಲೋಡಿಂಗ್ ತೊಗೋದು ಕಟ್ ಆಕೈತೆ ಫ್ರೆಂಡ್ಸ. ನೋಡ್ಕೊಳ್ಳಿ, ಹಿಂದಿನ ಬ್ಯಾಕ್ಗ್ರೌಂಡ್ ಒಂದು ಫುಲ್ ರಿಮೂವ್ ಆಯ್ತು ಫ್ರೆಂಡ್ಸ, ತೋರ್ಸತ್ತೆ ನೋಡ್ಕೊಳ್ಳಿ. ಈ ರೀತಿ ರೆಡ್ ಹಾಕ್ಬೋದು, ಎಷ್ಟು ನೀಟಾಗಿ ಕಟ್ ಐತೆ ನೋಡ್ಕೊಳ್ಳಿ. ಎಷ್ಟು ಥರ ಕೂಲವು ಅಷ್ಟೆಲ್ಲ ಸಣ್ಣಂಗಿದ್ದಂಥ ಕಟ್ ಐತಿ, ಆ ರೇಂಜಿಗೆ ಕಟ್ ಐತೆ ಫ್ರೆಂಡ್ಸ್. ಇದ್ರೊಳಗೆ ಫೋಟೋದ್ರಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಫೇಸ್ ಅನ್ನೋದು ಅದು ಎಷ್ಟು ಕ್ಲಾರಿಟಿ ಇತ್ತು ಅಷ್ಟೇ ಕ್ಲಾರಿಟಿ ಐತೆ. ನಿಮಗೆ ಡೌನ್ಲೋಡ್ ಮಾಡಿ ಅಲ್ಲಿ ತೋರಿಸ್ತೀನಿ ಗ್ಯಾಲರಿಯಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಐತಿ ಅಂತೇಳಿ ನಾನು ತೋರಿಸಿದ್ದೀನಿ ಫ್ರೆಂಡ್ಸ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ನೋಡ್ಕೊಳ್ಳಿ. ಎಲ್ಲ ನಾವು ಬ್ಯಾಕ್ಗ್ರೌಂಡ್ಗಳು ಇಲ್ಲೇ ತೆಗೆದು ಹಾಕೋಬೋದು. ಬಟ್ ನೋಡ್ಕೊಳ್ಳಿ, ನನಗೆ ಬೇಕಾಗಿಲ್ಲ, ನನಗೆಲ್ಲ ರಿಮೂವ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಅಷ್ಟೇ ಇಟ್ಕೊಂಡೆ. ಅದು ಯಾವ ರೀತಿ ಅಂತ ತಾರಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಷ್ಟು ಕಲರ್ ಅಲ್ಲಿ ಸರ್ಚ್ ಆಡ್ತಿಲ್ಲ. ಇದ್ರೊಳಗೆ ಫಸ್ಟ್ನೇದೊಂದು ಪೆನ್ಸಿಲ್ ಹಾಕಿನೈತೆ, ಅದ್ರ ಬಾಜುಕ್ಕೂ ಎಲ್ಲ ಥರ ಅಂತದ ಕಲರ್ ಅಲ್ಲಿ ಐತೆ. ಅದ್ರ ಬಾಜುಕದೊಂದು ಬ್ಲ್ಯಾಕ್ ಚಿಕ್ಕಿದ್ದಂತ ಅದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಿಂದಿನ ಬ್ಯಾಕ್ಗ್ರೌಂಡ್ ರಿಮೂವ್ ಆಕೈತಿ, ಇಲ್ಲ ವೈಟ್ ಹಾಕೋಬೋದು. ಈ ಬ್ಯಾಕ್ಗ್ರೌಂಡ್ ರಿಮೂವ್ ತಂದು ಇಟ್ಕೊಂಡು ಇಲ್ಲಿ ತಾರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಬಲ್ಗಡೆ ಸೈಡ್ ರೈಟ್ ಮಾರ್ಕ್ ಐತಿ. ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಲೋಡಿಂಗ್ ಆಯಿತು. ಲೋಡಿಂಗ್ ಆದ ನಂತರ ತಾರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರ ಮೇಲೆ 3 ಆಪ್ಷನ್ಸ್ ಇದಾವೆ. ಅದ್ರೊಳಗೆ ಕೆಳಗೆ ಮತ್ತೆ ಏರ್ ಮಾರ್ಕ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3ನೇ ಮೇಲೆ ಆಟೋಮೆಟಿಕ್ ಗ್ಯಾಲರಿ ಸೇವ್ ಆಯ್ತದು. ಇದೇ ರೀತಿ ಸೇವ್ ಅದಕ್ಕೂ ಹೊಳ್ಳಿ ಬ್ಯಾಕ್ ಬಂದು ಆನಂತರ ಇಲ್ಲಿ ಎರಡುಗಡೆ ಸೈಡ್ ಮತ್ತು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬಂದು ಏನಕ್ಕೈತಿ, ನಾನು ಲೈಟ್ ರೂಮ್ ಇದ್ದಂಥ ಒಂದು ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅದು ಫುಲ್ HD ಕ್ವಾಲಿಟಿಲಿ ತೋರಿಸ್ಬೇಕಲ್ಲ ನಿಮ್ಗೆ, ಆ ಕಾರಣಕ್ಕಾಗಿ ಫುಲ್ HD ಕ್ವಾಲಿಟಿ ಇದ್ದಂಥದ್ದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ನೋಡ್ಕೊಳ್ಳಿ, ಇದು ಹೋಯ್ತು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಕೊಳ್ಳಿ, ಯಾವುದು ಇದೇ ಫೋಟೋ ಇದು ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ತೋರಿಸಿದಲ್ಲಿ ಡೆಮೋ ಒಂದು ಎಲ್ಲರೂ ಈ ಫೋಟೋ ತೊಗೊಂಡ್ರೆ ನಡೀತೈತಿ, ಈ ಫೋಟೋ ತೊಗೊಂಡ್ರೆ ನಡೀತೈತಿ ಫ್ರೆಂಡ್ಸ. ಆ ಫೋಟೋ ತೊಗೊಂಡ್ರೆ ನಡೀತೈತಿ, ನಾನು ಅದನ್ನ ತೊಗೋತೀನಿ. ನಿಮ್ಗೆ ಕನ್ಫರ್ಮ್ ಆಗ್ಬೇಕಲ್ಲ, ಈ ಫೋಟೋ ತೊಗೊಂಡ್ರೆ ನಡೀತೈತಿ. ಇದು ಫೋಟೋ ಫುಲ್ ಕ್ಲಾರಿಟಿ ಐತಿ. ನಾನು ಇವೆಲ್ಲ HD ಕ್ವಾಲಿಟಿಯಲ್ಲಿ ಮಾಡಿದಂಥ ಫೋಟೋಸ್ಗಳು ಫ್ರೆಂಡ್ಸ್. ನಿಮಗೆ ತೋರಿಸಿದಂಥ ಡೆಮೋ ಫೋಟೋಸ್ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಡೆಮೋ ತೋರಿಸಿಲ್ಲ ಇದೀಗ, ಅದೇ ಫೋಟೋನೇ ಇಲ್ಲೈತೆ ಫ್ರೆಂಡ್ಸ್. ಇಲ್ಲೇನೂ ಇಲ್ಲ, ಇದೇನು ಫೋಟೋ ಕಟ್ ಮಾಡೋಂಗಿಲ್ಲ, ಏನಿಲ್ಲ. ಇಟ್ಟು ಕ್ಲಾರಿಟಿ ಇತ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಕ್ಲಾರಿಟಿ ಐತಿಲ್ಲ, ಇಷ್ಟೇ ಕ್ಲಾರಿಟಿ ಅನ್ನೋದು ಉಳಿತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟೇ ಫೇಸ್ ಅನ್ನೋದು ಕ್ಲಾರಿಟಿ. ಇಲ್ಲಿ ತಾರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ರೆಮೋ ಬೀಚ್ ಅನ್ನೋದು ಆಪ್ಷನ್ ಫಸ್ಟ್ನಿಂದ ಹಿಡ್ಕೊಂಡು 5ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ್ರೂ ಆಟೋಮೆಟಿಕ್ ಐತಿ ಲೋಡಿಂಗ್ ತೋದೈತಿ, ಕಟ್ ಆಕೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಅನ್ನೋದು ಆಟೋಮೆಟಿಕಾಗಿ ಕಟ್ ಆಕೈತಿ, ಫುಲ್ ನೀಟಾಗಿ ಕಟ್ ಐತೆ ಗ್ರೂಪ್. ಒಂಚೂರು ಎಲ್ಲಾರು ಫೇರ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಇಷ್ಟಾಯಿತು. ಇಷ್ಟಾದರೆ ಏನಾಗೈತಿ, ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಬಲ್ಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಕೆಳಗೆ ಮುತೆಯಾಗಿ ನೋಡ್ಕೊಳ್ಳಿ ಏರೋ ಮಾರ್ಕ್ ಐತಿ. ಒಂದು ಸ್ವಲ್ಪ ನಿಮ್ಗೆ ಅಲ್ಲೇ ಉಳಿದನ್ನು ತಿದ್ಕೋದು ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ಫೋಟೋಸನ್ನು ತೋರಿಸ್ತೀನಿ. ಒಂದು ಈ ರೀತಿ ಬಂದ್ಕನ ಈ ಥರ ಮೇಲೆ ಏರೋ ಮಾರ್ಕ್ ಐತಿ, 3ನೇದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಮುತ್ತೆ ಇದ್ದಂಥ ಆಟೋಮೆಟಿಕ್ಕಾಗಿ ಇಲ್ಲಿ ಥರ ಸೇವ್ ಆಕೈತಿ ಗ್ಯಾಲರಿಗೆ ನಿಮಗೆ ತೋರಿಸ್ತೀನಿ. ಇನ್ನೂ ಒಂದು ಸ್ವಲ್ಪ ಬ್ಲರ್ ಆದಂಥ ತೊಳಿಲ್ದಂಥ ಫೋಟೋಸ್ ಅನ್ನೋದು ಹಾಕಿಸಿಂದ ಆನಂತರ ಯಾವ ರೀತಿ ಪ್ರಾಬ್ಲಮ್ಸ್ ಆಕೈತೆ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೊಳ್ಳಿ ಬ್ಯಾಕ್ ಬಂದು ಲೈಟ್ ರೂಮ್ ಫೈಲ್ದಲ್ಲಿ ಹೋಗಿ ಕುಲ್ಲ ಫೈಲ್ದಲ್ಲಿ ಹೋಗಿ ನಾವು ಈ ಸದ್ದ ಇದ್ದಂಥದ್ದು ತೊಳಿಲ್ದಂಥ ಫೋಟೋಸ್ ಅದನ್ನು ಹಾಕಿ ತೋರಿಸ್ತೀನಿ. ಯಾವ್ದು ಹಾಕೋಣ, ಇದೊಂದು ಫೋಟೋ ಹಾಕ್ತೀನಿ. ಇದೊಂದು ಫೋಟೋ ಹಾಕೊಂಡು ಇಲ್ಲಿ ತಾರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಏನು ಮಾಡ್ತೀನಿ, ರಿಮೂವ್ ಬೀಚ್ ಅನ್ನೋದು ಕ್ಲಿಕ್ ಮಾಡ್ಕೋತೀನಿ. ನಾನು 5ನೇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ, ಫುಲ್ ನೀಟಾಗಿ ವರ್ಕೌಟ್ ಆಗೋ ಇಲ್ಲಿ ನಿಂತು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಇಲ್ಲೆಲ್ಲ ಸರಿಯಾಗಿ ಕಟ್ಟಾಗಿ ನೋಡ್ಕೊಂಡು ಫ್ರೆಂಡ್ಸ. ಇಲ್ಲೆಲ್ಲ ಸೇರ್ದಲ್ಲಿ ಸರಿಯಾಗಿ ಕಟ್ಟಾಗಿಲ್ಲ ಅಂದರೆ ಯಾಕಪ್ಪ ಆಗಿಲ್ಲ ಅಂದರೆ, ಈ ರೇಂಜಿಗೆ ಯಾಕೆ ಆಗೈತಿ, ಯಾಕೆ ಚೆನ್ನಾಗಿ ಕಟ್ಟಾಗಿಲ್ಲ ಅಂದ್ರೆ ಇದು ಏನೈತಿ ಫೋಟೋ ತೊಳೆದಿಲ್ಲ. ಇದು ನೋಡ್ಕೊಳ್ಳಿ ಎಷ್ಟು ಕ್ಲಾರಿಟಿ ಇದೆ ನಿಮ್ಗೆ ಗೊತ್ತಾಯಿತು. ಫುಲ್ ಬ್ಲರ್ನ ಐತಿ ಫ್ರೆಂಡ್ಸ, ತೊಳೆದಿಲ್ಲ ಫೋಟೋದನ್ನು. ಇಂಥ ಫೋಟೋಸ್ಗಳು ಒಂದು ಸ್ವಲ್ಪ ಈ ರೀತಿ ಕಟ್ಟಿದ್ದಲ್ಲ ಅಳಕಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ಈ ರೀತಿ ಬಂದ ಕಾರಣ ಇಲ್ಲಿ ನೋಡ್ಕೊಳ್ಳಿ, ತಾರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಏರೋ ಮಾರ್ಕ್ ಕೆಳಗೆ ಮತ್ತೆ ಐತಿ, ಅದ್ರ ಬಾಜುಕದನ್ನು ಏನು ಫಸ್ಟ್ ಐತಿಲ್ಲ ಸೆಂಟರ್ ಆಪ್ಷನ್ ಮೇಲೆ ನೋಡ್ಕೊಳ್ಳಿ ತೋರಿಸ್ತಾನೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ನೇ ಆಪ್ಷನ್ ಏನಿಲ್ಲ, ಫಸ್ಟ್ನೇ ಆಪ್ಷನ್ನು ಇಲ್ಲಿ ಒಂದು ಸ್ವಲ್ಪ ಒಂದು 15% ಇಟ್ಕೊಳ್ಳಿ. ಆನಂತರ ಇದನ್ನೇನು ಮಾಡ್ಕೊಳ್ಳಿ, ಬ್ಲರ್ ಮಾಡೋದು ಇದನ್ನೇನು ಮಾಡ್ಕೊಳ್ಳಿ 93, 92, 93 ಇಟ್ಕೊಂಡು ಆನಂತರ ಜೂಮ್ ಮಾಡ್ಕೊಳ್ಳಿ. ಈ ರೀತಿ 2 ಬಟ್ಟಿಲಿ ಜೂಮ್ ಮಾಡ್ಕೊಂಡು ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ಗೆರೆ ಬೀಳಾಗೈತಿ. ಇಲ್ಲಿ ತಾರ ಮೇಲೆ ನೋಡ್ಕೊಳ್ಳಿ, ಏರೋ ಮಾರ್ಕ್ ಹೊರಗೆ ಮತ್ತೆ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ಹೋಗ್ತೈತಿ. ಇಲ್ಲಿ ತಾರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. 4 ಆಪ್ಷನ್ಸ್ ಹೋಗಿದ್ರು, 3ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಅಳ್ಕಿಸ್ಕೋಬೋದು ಫ್ರೆಂಡ್ಸ್. ನೋಡ್ಕೊಳ್ಳಿ, ನೀಟಾಗಿ ಅಳ್ಕಿಸಿ ತೋರ್ಸತ್ತೆ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ನೀಟಾಗಿ ಅಳ್ಕಿಸ್ಕೊಂಡು ಹಾಕೋಬೋದು. ನೀವು ತೊಳಿಲ್ಲಂಥ ಫೋಟೋಸ್ಗಳು ಈ ರೀತಿ ಪ್ರಾಬ್ಲಮ್ ಹಾಕೋವು. ಫುಲ್ ನೀಟಾಗಿ HD ಕ್ವಾಲಿಟಿಯಲ್ಲಿ ಇದ್ದು ಅಂದ್ರೆ ಫೋಟೋಸ್ಗಳು ಯಾವ ಕಾರಣಕ್ಕೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಫ್ರೆಂಡ್ಸ್. ತೋರ್ಸತ್ತಲ್ಲ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ನೀಟಾಗಿ ವರ್ಕೌಟ್ ಆಕೈತಿ ಫ್ರೆಂಡ್ಸ. ಎಡಿಟ್ ಅನ್ನೋದು ಫುಲ್ ನೀಟಾಗಿ ಆಕೈತಿ. ನಿಮ್ಮ ಕೈಯಲ್ಲಿದ್ದಂಥದ್ದು ಗೊತ್ತಾಯ್ತು ಫ್ರೆಂಡ್ಸ. ಓಕೆ, ಇಷ್ಟು ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲೆಲ್ಲಿ ಉಳಿದಿರ್ತೈತಿಲ್ಲ ಆ ರೀತಿ ಮಾಡಿಕೊಂಡು ಬಲಗಡೆ ಸೈಡ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಕೈತಿ. ಎಲ್ಲ ಫುಲ್ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೆಲ್ಲ ಒಂದು ಸ್ವಲ್ಪ ಇದ್ದು ನೋಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಐತಿ, ಈ ರೀತಿ ಅಳ್ಕಿಸ್ಕೋಬೋದು ಫ್ರೆಂಡ್ಸ್. ಫುಲ್ ಜೂಮ್ ಮಾಡಿ ಅಳ್ಕಿಸ್ಕೊಂಡು ಎಲ್ಲ ನೀಟಾಗಿ ಎಲ್ಲ ವರ್ಕೌಟ್ ಆದ ನಂತರ ಫ್ರೆಂಡ್ಸ್ ನಾವು ಏನಕ್ಕೈತಿ ಒಂದು ಸ್ವಲ್ಪ ಅಳ್ಕಿಸ್ಕೊಳ್ಳಿ ಎಲ್ಲ ಫುಲ್ ನೀಟಾಗಿ ಕಾಣುತ್ತಾರೆ. ಅಳ್ಕಿಸ್ಕೊಂಡು ಆದ ನಂತರ ಈ ರೀತಿ ಎಲ್ಲ ಆದ ನಂತರ ಬಲಗಡೆ ಸೈಡ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಏನಾಗೈತೆ ಎಲ್ಲ ಕರೆಕ್ಟಾಗೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿದ್ದರೆ ಎಲ್ಲ ನೀಟಾಗಿ ಕರೆಕ್ಟಾಗಿದ್ದರೆ ಏನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಜೂಮ್ ಮಾಡಿ ನೋಡ್ಕೊಳ್ಳಿ. ಎಲ್ಲ ಕರೆಕ್ಟಾಗೈತಿ, ಎಲ್ಲಿ ಒಂದು ಸ್ವಲ್ಪ ಏನೂ ಇಲ್ಲ. ಆನಂತರ ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಆಯಿತು. ಕ್ಲಿಕ್ ಆದ ನಂತರ ಮ್ಯಾಲ್ಕ್ ಮತ್ತೆ ಪ್ಲೀಸ್ ತಳಕ್ಕೆ ಮತ್ತೆ ಏರ್ ಮಾರ್ಕ್ ಐತಿ ತಾರ ಮೇಲೆ ನೋಡಿ ಸೆಂಟರ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಗ್ಯಾಲರಿ ಸೇವ್ ಆಯಿತು. ನಿಮ್ಗೆ ಇಷ್ಟಾರ ಎಲ್ಲ ಅರ್ಥ ಆದಂಗೆ ಆಯಿತು ಫ್ರೆಂಡ್ಸ್. ನಾನು ತೀಸ್ಕೊಟ್ಟಿದ್ದು ಎಲ್ಲ ನೀಟಾಗಿ ಅರ್ಥ ಆದಂಗೆ ಆಯಿತು. ಬಟ್ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಗ್ಯಾಲರಿಲಿ ಬಂದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಐತೆ ಅಂತೇಳಿ. ಇದು ಡೆಮೋ ತೋರಿಸಿದ್ದು ಇಲ್ಲಿ ಬಂದ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇ ಫೋಟೋ ಇದು ಫಸ್ಟ್ನೇ ಫೋಟೋ ನಾವು ತೊಳೆದಂಥದ್ದು. ಬ್ಯಾಕ್ಗ್ರೌಂಡ್ ಕಟ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇ ಫೋಟೋ ಇದು ಬ್ಯಾಕ್ಗ್ರೌಂಡ್ ಫುಲ್ ನೀಟಾಗಿ ಎಲ್ಲ ಕಟ್ ಐತಿ. ಇದು ಯಾವ ರೀತಿ HD ಕ್ವಾಲಿಟಿ ಐತಿಲ್ಲ ಅದೇ ರೀತಿಯೇ HD ಕ್ವಾಲಿಟಿ ಉಳ್ದೈತೆ ಫ್ರೆಂಡ್ಸ್. ಏನು ತೊಂದರೆ ಇಲ್ಲ. ಅದು ಯಾವ ರೀತಿ ಐತೆ ಅದೇ ರೀತಿಯೇ ಓದೈತೆ. ನಿಮಗೆ ಡೆಮೋ ತೋರಿಸು ಫುಲ್ ಕ್ಲಾರಿಟಿ ಅನ್ನೋದು ಇಲ್ಲಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಇದು ಬ್ಯಾಕ್ಗ್ರೌಂಡ್ ಕಟ್ ಐತಿ, ಬಿಳಿದು ಬರ್ತೈತಿ, ಕರಿದಕ್ಕೈತಿ. ಈ ರೀತಿ ಬ್ಯಾಕ್ಗ್ರೌಂಡ್ ಎಲ್ಲ ಕಟ್ ಐತಿ. ನೋಡ್ಕೊಳ್ಳಿ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಯಾವ ರೀತಿ ಇತ್ತಲ್ಲ ಅದೇ ರೀತಿಯೇ HD ಕ್ವಾಲಿಟಿ ಐತಿ. ಗೊತ್ತಾಯ್ತು ಫ್ರೆಂಡ್ಸ್. ಇಷ್ಟೆಲ್ಲ ನಿಮ್ಗೆ ಅರ್ಥ ಆದಂಗೆ ಆಯಿತು. ಬಟ್ ನೋಡ್ಕೊಳ್ಳಿ ಇಲ್ಲೊಂದು ಐತಿ. ಇದು ಯಾವ ರೀತಿ ಬ್ಲರ್ ಐತಿ, ಇದು ಬ್ಯಾಕ್ಗ್ರೌಂಡ್ ಕಟ್ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಿಳಿದು ಬಂತು, ಕರಿದು ಬಂತು. ಇದು ಯಾವ ರೀತಿ ಐತಿ ಅದೇ ರೀತಿಯೂ ಬಂದೈತಿ. ನಿಮಗೆ ಇಷ್ಟೆಲ್ಲ ನೀಟಾಗಿ ಅರ್ಥ ಆದಂಗೆ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಲಾಂಗ್ ನನಗೆ ಧನ್ಯವಾದ ಫ್ರೆಂಡ್ಸ್. ಮುಂದೆ ಸಿಗುತ್ತೆ ಮತ್ತು ಸಿಗೋಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕು, ಇಲ್ಲಿ ನೋಡ್ಕೊಳ್ಳೋಣ ಯಾವ ರೀತಿ ಐತಿ ಅಂತೇಳಿ. ಈ ರೀತಿ ಪೇಜ್ ಅನ್ನೋದು ಎಡಿಟ್ ಮಾಡ್ಕೊಂಡು ನಾವು ಕಲ್ಕೊಂಡಿವಿ. ಬ್ಯಾಕ್ಗ್ರೌಂಡ್ ಅನ್ನೋದು ಎಡಿಟ್ ಮಾಡಿ ಪಿಕ್ಸಾರ್ಟಲ್ಲಿ ಕಲ್ಕೊಂಡಿವಿ. ಇನ್ನು ಸಾಂಗ್ ಅನ್ನೋದು ಈ ರೀತಿ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಏನಾಕೈತಿ, ಈ ರೀತಿ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಸಾಂಗ್ ತಕ್ಕಂಗೆಲ್ಲ BS ತಕ್ಕಂಗೂ ಅವಿಪ್ಲರ್ದಲ್ಲಿ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಈ ಫೋಟೋ ಅನ್ನೋದು ಹಾಕಿದಲ್ಲಿ ಈ ಫೋಟೋ ಹಾಕೋಕ್ಕೆ ಕಾರಣಕ್ಕಾಗಿ ನಾನು ಅಲ್ಲಿ ಎಡಿಟ್ ಮಾಡೋಕ್ಕೆ ಅಂದ್ರೆ ಬ್ಯಾಕ್ಗ್ರೌಂಡ್ ಕಟ್ ಮಾಡಲಿಕ್ಕೆ ನಿಮಗೆ ತೀಸ್ಕೊಟ್ಟೆ ಫ್ರೆಂಡ್ಸ್. ಈ ವಿಡಿಯೋ ಮಾಡಲಿಕ್ಕೆ ನಮ್ಮ ಮುಂದಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಇದೇ ವಿಡಿಯೋ ಬರ್ತೈತೆ ಅವಿಪ್ಲರ್ದು. ಕಾಯ್ತಾರೆ ಫ್ರೆಂಡ್ಸ್. ಖಂಡಿತವಾಗಿ ಬರ್ತೈತೆ. ಒಂದನ್ನು ಲೇಟಾರು ಪರವಾಗಿಲ್ಲ ಹಾಕ್ತೀನಿ. ಇದೇ ರೀತಿ ಇದೇ ಟೆಂಪ್ಲೇಟ್ನ ಹಾಕ್ತೀನಿ, ಎಲ್ಲ ಹಾಕ್ತೀನಿ ನಿಮ್ಗೆ ಹೇಳ್ಕೊಟ್ಟು. ಆನಂತರ ಫ್ರೆಂಡ್ಸ್ ಎಡಿಟ್ ಮಾಡ್ಕೋತೀರಿ ಫ್ರೆಂಡ್ಸ್. ಆಯ್ತಲ್ಲ. ಇಷ್ಟ ಆದಂಗೆ ಆಯಿತು, ನಿಮಗೆಲ್ಲ ಗೊತ್ತಾಯಿತು. ಇದಕ್ಕೆ ವಿಡಿಯೋಗಳನ್ನ ಅವಿಪ್ಲರ್ ಹಾಕೋಕ್ಕೆ ನಾವು ಬ್ಯಾಕ್ಗ್ರೌಂಡ್ ಕಟ್ ಮಾಡಿದೆ ಯಾವ ರೀತಿ ಅಂತ ತೀಸ್ಕೊಟ್ಟೆ. ಕೊನೆ ವಿಡಿಯೋ ನೋಡ್ಕೊಂಡು ಧನ್ಯ ಫ್ರೆಂಡ್ಸ್. ಮುಂದೆ ಸಿಗುತ್ತೆ ಅಂತ. ಆನಂತರ ನನ್ನ ಟೆಲಿಗ್ರಾಮದಲ್ಲಿ ಅಪ್ಲಿಕೇಶನ್ ಎಲ್ಲ ನಮ್ಮ ಟೆಲಿಗ್ರಾಮದಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅದು ಯಾವ ರೀತಿ ಬರಬೇಕಂದ್ರೆ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಒಂದೇ ಲಿಂಕ್ ಐತಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ಗೆ ಬರ್ಬೋದು. ಆದರೂ ಒಂದೊಂದ್ಸಲಿ ಏನು ಮಾಡ್ಕೈತಿ, ಕ್ರೋಮ್ದಲ್ಲಿ ಬಂದು ಎರರ್ಲೈತೆ ತೋರಿಸುತ್ತೆ. ಆ ಥರದಾಗ ಏನು ಮಾಡಬೇಕು, ನಿಮ್ಮ ಮೊಬೈಲ್ದಲ್ಲಿ ಟೆಲಿಗ್ರಾಮ್ ಒಂದು ಆನ್ ಮಾಡ್ಕೊಳ್ಳಿ. ಈ ರೀತಿ ಆನ್ ಆದ ನಂತರ ಫ್ರೆಂಡ್ಸ್ ಏನಾಗುತ್ತೆ, ಸರ್ಚ್ ಆಪ್ಷನ್ಸ್ ಮ್ಯಾಗ ಬಂದು ಇಲ್ಲಿ ಏನು ಮಾಡ್ಕೋಬೇಕು, ತಂಗಾಳಿ ಎಡಿಟ್ ಅನ್ನು ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ತಂಗಾಳಿ ಎಡಿಟ್ ಸರ್ಚ್ ಮಾಡ್ಕೊಂಡ ನಂತರ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಬ್ಲಾಕ್ ಕಲರ್ ಡಿಪ್ ಇದು ತಂಗಾಳಿ ಎಡಿಟ್ ಅನ್ನೋದು ಅಷ್ಟೇ ಬರ್ತೈತಿ. 8537 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಫಸ್ಟ್ನೇ ಚಾನಲ್ ಒಂದು ಕ್ಲಿಕ್ ಮಾಡ್ಕೊಳ್ಬೇಕಾಗ್ತೈತಿ. ಬ್ಲಾಕ್ ಕಲರ್ ಡಿಪ್ ಇದು ನೋಡ್ಕೊಳ್ಳಿ. ಬ್ಲಾಕ್ ಕಲರ್ ಡಿಪ್ ಇದು ಆನಂತರ ಏನಾಕೈತಿ ಫ್ರೆಂಡ್ಸ್, ಅದಾದ ನಂತರ ಏನಾಕೈತಿ, ಈ ರೀತಿ ಎಲ್ಲ ನಮಗೆ ತಳಗಡೆ ಜಾಯ್ನಿಂಗ್ ಇರ್ತೈತೆ. ಜಾಯ್ನಿಂಗ್ ಆಗಿ ಫ್ರೆಂಡ್ಸ್ ನಾನು ಓನರ್ದೇನೆ, ಅದಕ್ಕೋಸ್ಕರ ನಾನು ಟೈಪ್ ಮಾಡಕ್ಕೆ ಹೇಳ್ತೀನಿ. ನಿಮ್ಗೆ ಜಾಯ್ನಿಂಗ್ ಅರ್ಥ ಆಗೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಪಿಕ್ಸಾರ್ಟ್ ಅನ್ನೋದು ಇಲ್ಲಿ ನೋಡ್ಕೊಳ್ಳಿ. ಮೇ 17 ತಾರೀಕು ಐತೆ ಫ್ರೆಂಡ್ಸ್. ಪಿಕ್ಸಾರ್ಟ್ ಅನ್ನು ತೊಗೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನಂತರ ಇಂಗ್ಲೀಷ್ ಫಾಸ್ಟ್ ಐತಿ. ಆನಂತರ ಈ ರೀತಿ ಎಲ್ಲ ಥರಂಥದ್ದು ಇವು ಇರ್ತವೆ ಫ್ರೆಂಡ್ಸ್. ನಿಮ್ಗೆ ಇದಂತಿಲ್ಲ, ಎಲ್ಲ ಥರಂಥದ್ದು ಇರ್ತೈತಿ. ಅವಿಪ್ಲರು ಎಲ್ಲ ತೋರಿಸ್ತೀನಿ ಫ್ರೆಂಡ್. ಆಲ್ ಅಡ್ಮಿಷನ್ ಐತಿ. ನಿಮ್ಗೆ ಈ ರೀತಿ ಕ್ಯಾಪ್ ಕಟ್ಟು ಐತಿ ಇಲ್ಲೇ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಬೇಕಲ್ಲ ಅದೇ ರೀತಿಯೇ ಎಲ್ಲ ಥರಂಥದ್ದು ಕೊಟ್ಟಿರ್ತೀನಿ. ಬಟ್ ನೀವು ನೀಟಾಗಿ ಎಲ್ಲ ಒಂದು ಸ್ವಲ್ಪ ಯೂಸ್ ಮಾಡ್ಕೋತ ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅವಿಪ್ಲರಲ್ಲಿ ಐತಿ ಫ್ರೆಂಡ್ಸ್, ತೋರಿಸ್ತೀನಿ. ಅವಿಪ್ಲರಲ್ಲಿ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಫಾರ್ವರ್ಡ್ ಹೊಡಿತೀನಿ ಇಲ್ಲೇ ಚಾನಲ್ಗೂ. ನನ್ನ ಚಾನಲ್ ಕಾಣ ಫಾರ್ವರ್ಡ್ ಹೊಡಿತೀನಿ ಅಂದ್ರೆ ದೌಡ್ ಜಲ್ದಿ ಸಿಗಲಿ ಅಂತೇಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ. ಗೊತ್ತಾಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು. ಒಟ್ಟು ನನಗೆ ಧನ್ಯ ಫ್ರೆಂಡ್ಸ್. ಮುಂದೆ ಸಿಗುತ್ತೆ ಅಂತ. ಆಲ್ ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.